ಇತಿಹಾಸದ ಟಾಪ್ 10 ಘೋರ ವಿಮಾನ ದುರಂತಗಳ ಪಟ್ಟಿ. ಭೀಕರ ವಿಮಾನ ಅಪಘಾತಗಳನ್ನ ಮೆಲುಕು ಹಾಕುವಂತೆ ಮಾಡಿದ್ದು ಅಜಿತ್ ಪವಾರ್ ದುರ್ಮರಣ. ಮಾನವ ನಾಗರಿಕತೆಯ ಇತಿಹಾಸದಲ್ಲಿ 10 ಹಲವು ಭೀಕರ ವಿಮಾನ ದುರಂತಗಳು ಸಂಭವಿಸಿವೆ. ಇತಿಹಾಸದ ಪುಟಗಳಲ್ಲಿ ಹುದುಗಿ ಹೋಗಿದ್ದ ಈ ನೋವಿನ ಘಟನೆಗಳು ಇಂದು ಮಹಾ ಡಿಸಿಎಂ ಅಜಿತ್ ಪವಾರ್ ವಿಮಾನ ಪತನದಿಂದಾದ ದುರ್ಮರಣದ ಬಳಿಕ ಮತ್ತೆ ಮುನ್ನೆಲೆಗೆ ಬಂದಿದೆ. ಜಗತ್ತಿನ ವಿವಿಧ ಭಾಗಗಳಲ್ಲಿ ಹಾಗೂ ಇದೇ ರಾಜ್ಯದಲ್ಲಿ ಸಂಭವಿಸಿದ ಘೋರ ವಿಮಾನ ದುರಂತಗಳ ಇತಿಹಾಸವನ್ನ ಮೆಲುಕು ಹಾಕುವ ಪ್ರಯತ್ನದ ಭಾಗವಾಗಿ ಮಾನವ ಇತಿಹಾಸದಲ್ಲಿ ಸಂಭವಿಸಿದ ಟಾಪ್ 10 ಭೀಕರ ವಿಮಾನ ಅಪಘಾತಗಳ ಪಟ್ಟಿಯನ್ನ ನೋಡೋದಾದರೆ, ಘಟನೆ 1 ಅಜಿತ್ ಪವಾರ್ ಜನವರಿ 28, 2026 ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಮತ್ತು ಎನ್ಸಿಪಿ ನಾಯಕ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಸಮಯದಲ್ಲಿ ಲೇರ್ ಜೆಟ್ 45 ಚಾರ್ಟರ್ಡ್ ವಿಮಾನ ಅಪಘಾತಕ್ಕೀಡಾಯಿತು. ಅಜಿತ್ ಪವಾರ್ ಸೇರಿದಂತೆ 5-6 ಮಂದಿ ಮೃತಪಟ್ಟರು. ಇದು ತಾಜಾ ದುರಂತವಾಗಿದೆ. ಘಟನೆ 2 ವಿಜಯ್ ರೂಪಾನಿ ಜೂನ್ 12, 2025 ಗುಜರಾತ್ ಮಾಜಿ ಮುಖ್ಯಮಂತ್ರಿ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟ ಏರ್ ಇಂಡಿಯಾ ಫ್ಲೈಟ್ ಬೋಯಿಂಗ್ 787 ಡ್ರೀಮ್ ಲೈನರ್ ಟೇಕ್ ಆಫ್ ಆದ ನಂತರ ಕೂಡಲೇ ಕುಸಿದು ಬಿದ್ದಿತ್ತು. 241 ಮಂದಿ ಮೃತಪಟ್ಟರು. ಘಟನೆ 3 ದೊರ್ಜಿ ಖಾಂಡು ಏಪ್ರಿಲ್ 30, 2011 ಅರುಣಾಚಲ ಪ್ರದೇಶ ಮುಖ್ಯಮಂತ್ರಿ ತವಾಂಗ್ನಿಂದ ಇಟಾನಗರ್ಗೆ ಹೊರಟ ಹೆಲಿಕಾಪ್ಟರ್ ಪಶ್ಚಿಮ ಕಾಮೆಂಗ್ ಜಿಲ್ಲೆಯಲ್ಲಿ ಕುಸಿದು ಬಿದ್ದಿತ್ತು. ಅವರೊಂದಿಗೆ 4 ಮಂದಿ ಮೃತಪಟ್ಟರು. ಘಟನೆ 4 ವೈಎಸ್ ರಾಜಶೇಖರ ರೆಡ್ಡಿ ಸೆಪ್ಟೆಂಬರ್ 2, 2009 ಆಂಧ್ರಪ್ರದೇಶ ಮುಖ್ಯಮಂತ್ರಿ ಬೆಲ್ 430 ಹೆಲಿಕಾಪ್ಟರ್ ನಲ್ಲಮಲ ಕಾಡಿನಲ್ಲಿ ಹವಾಮಾನದ ಕಾರಣದಿಂದ ಕುಸಿದು ಬಿದ್ದಿತ್ತು. ಘಟನೆ 5 ಜಿಎಂಸಿ ಬಲಯೋಗಿ ಲೋಕಸಭಾ ಸ್ಪೀಕರ್ ಮತ್ತು ಟಿಡಿಪಿ ನಾಯಕ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿ ಹೆಲಿಕಾಪ್ಟರ್ ಕುಸಿದು ಬಿದ್ದಿತ್ತು. ಘಟನೆ 6 ಮಧವರಾವ್ ಸಿಂಧಿಯಾ ಸೆಪ್ಟೆಂಬರ್ 30, 2001 ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ನಾಗರಿಕ ವಿಮಾನಯಾನ ಸಚಿವ ಕಾನ್ಪುರ್ಗೆ ರ್ಯಾಲಿಗೆ ಹೊರಟ ಸಣ್ಣ ಸೆಸೆನಾ ವಿಮಾನ ಉತ್ತರ ಪ್ರದೇಶದಲ್ಲಿ ಕುಸಿದು ಬಿದ್ದಿತ್ತು. ಘಟನೆ 7 ಒಪಿ ಜಿಂದಾಲ್ ಮತ್ತು ಸುರೇಂದ್ರ ಸಿಂಗ್ ಮಾರ್ಚ್ 31, 2005 ಹರಿಯಾಣದ ಮಂತ್ರಿಗಳು ದೆಹಲಿಯಿಂದ ಚಂಡೀಗಢಕ್ಕೆ ಹೊರಟ ಹೆಲಿಕಾಪ್ಟರ್ ಸಹರಾನ್ಪುರದಲ್ಲಿ ಕುಸಿದು ಬಿದ್ದಿತ್ತು. ಘಟನೆ 8 ಸಂಜಯ್ ಗಾಂಧಿ ಜೂನ್ 23, 1980 ಇಂದಿರಾ ಗಾಂಧಿಯ ಪುತ್ರ ಮತ್ತು ಕಾಂಗ್ರೆಸ್ ನಾಯಕ ದೆಹಲಿಯ ಸಫ್ದರ್ ಜಂಗ್ ವಿಮಾನ ನಿಲ್ದಾಣದ ಬಳಿಕ ಸಣ್ಣ ವಿಮಾನದಲ್ಲಿ ಸ್ಟಂಟ್ ಮಾಡುವಾಗ ಕುಸಿದು ಬಿದ್ದಿತ್ತು. ಘಟನೆ 9 ಮೋಹನ್ ಕಮಾರಮಂಗಲಂ 1973 ಕಾಂಗ್ರೆಸ್ ನಾಯಕ ಮತ್ತು ಕೇಂದ್ರ ಸಚಿವ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ದೆಹಲಿಯಲ್ಲಿ ಕುಸಿದು ಬಿದ್ದಿತ್ತು. ಘಟನೆ 10 ಬಲವಂತರಾಯ್ ಮೆಹ್ತಾ 1965 ಗುಜರಾತ್ ಮಾಜಿ ಮುಖ್ಯಮಂತ್ರಿ ಇಂಡೋ-ಪಾಕ್ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನಿ ವಿಮಾನದ ದಾಳಿಗೆ ತುತ್ತಾದರು. ಘಟನೆ 11 ಸುಭಾಷ್ ಚಂದ್ರ ಬೋಸ್ ಆಗಸ್ಟ್ 18, 1945 ಸ್ವಾತಂತ್ರ್ಯ ಹೋರಾಟಗಾರ ತೈವಾನ್ ಬಳಿ ವಿಮಾನ ಅಪಘಾತದಲ್ಲಿ ಮರಣಿಸಿದ್ದಾಗಿ ವರದಿಯಾಗಿದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.